ಎಲೀಷಾ ದೇವರನ್ನು ಮಹಿಮೆಪಡಿಸುವಂತಹ, ದೇವರ ಚಿತ್ತ ಏನೆಂದು ಗ್ರಹಿಸಿ ಜೀವಿಸಿ ಸೇವೆ ಮಾಡುವ ಸೇವಕನಾಗಿದ್ದ. ಎಲಿಯನ ಬಳಿಯಲ್ಲಿ ಎಲೀಷಾ ಶಿಷ್ಯನಾಗಿದ್ದ. ಎಲಿಯನುಗುಳ್ಳ ಆತ್ಮ ಎಲೀಷನು ಕೂಡ ಹೊಂದಿದವನಾಗಿ ಜೀವಿಸಿದ. ಎಲೀಷಾ ಹೊಂದಿಕೊಂಡಿರುವ ಅದೇ ಆತ್ಮ ಗೆಹಜಿ ಹೊಂದಿಕೊಂಡಿದ್ದೇ ಆದರೆ ಮುಂಬರುವ ದಿನಗಳಲ್ಲಿ ಮತ್ತೊಬ್ಬ ಎಲೀಷನಾಗಿ ಗೆಹಜಿ ಜೀವಿಸಬಹುದಾಗಿತ್ತು. ಆದರೆ ಗೆಹಜಿಯ ಮನಸ್ಸು ಎಲೀಷನ ಮನಸ್ಸಿನಂತೆ ಇರಲಿಲ್ಲ. ಸೇವೆಯಲ್ಲಿದ್ದಾನೆ, ಸೇವೆ ಮಾಡ್ತಿದ್ದಾನೆ, ಆದರೆ ಅವನ ಮನಸ್ಸೆಲ್ಲವೂ ಕೂಡ ಈ ಸೇವೆಯ ಮೂಲಕ ಏನನ್ನು ಕೂಡಿಟ್ಟುಕೊಳ್ಳೋಣ, ಎಷ್ಟೊಂದು ಸಂಪಾದಿಸೋಣ ಎಂಬ ಧ್ಯಾಸದಲ್ಲಿತ್ತು. ಹಾಗೆ ಸಂಪಾದಿಸುವಂತಹ ಸಂಪಾದನೆಯ ಪ್ರಕ್ರಿಯೆಯಲ್ಲಿ ಹೇಳಿದೆಲ್ಲ ಸುಳ್ಳುಗಳೇ. ಅಲ್ಲ ಸಲ್ಲದ ಅವಶ್ಯಕತೆಗಳನ್ನು ತಿಳಿಸಿ ಆಗ ತಾನೇ ಬಂದು ರಕ್ಷಣೆ ಹೊಂದಿರುವಂತಹ, ಆಗ ತಾನೇ ಬಂದು ನಂಬಿಕೆ ಇಟ್ಟಿರುವಂತಹ ನೂತನ ವಿಶ್ವಾಸಿಯಾಗಿದ್ದ ನಾಮಾನನು, ಇಂತಹ ನೂತನ ವಿಶ್ವಾಸಿಯಾಗಿರುವ ನಾಮಾನನ ಬಳಿಗೆ ಗೆಹಜಿ ಹೋಗಿ ಎಷ್ಟು ಸುಳ್ಳಾಡ್ತಿದ್ದಾನೆ ನೋಡಿ. ಶಿಷ್ಯರು ಬಂದಿದ್ದಾರೆ, ಅವಶ್ಯಕತೆ ಇವೆ, ಬಟ್ಟೆ ಬೇಕು, ಅವಶ್ಯಕತೆ ಇದೆ, ಬೆಳ್ಳಿ ಬೇಕು, ಅವಶ್ಯಕತೆ ಇದೆ. ಅಲ್ಲ ಸಲ್ಲದ ಅವಶ್ಯಕತೆಗಳನ್ನು ಸೃಷ್ಟಿಸಿ ನೂತನ ವಿಶ್ವಾಸಿಯಾಗಿರುವವನನ್ನು ಮರಳುಗೊಳಿಸಿ ಅನ್ಯಾಯವಾಗಿ, ಅಕ್ರಮವಾಗಿ ಕೂಡಿಸಿಟ್ಟುಕೊಳ್ತಿದ್ದಾನೆ. ಪ್ರಿಯರೇ, ಕೂಡಿಸಿಟ್ಟುಕೊಳ್ಳುತ್ತಿದ್ದಾನೆ. ದೇವರ ಸೇವೆ ಮಾಡುತ್ತಾ ದೇವರ ಸೇವೆಯ ಮುಸುಕಿನಲ್ಲಿ ಅಕ್ರಮವಾಗಿ ಸಂಪಾದಿಸುತ್ತಿದ್ದಾನೆ. ಪ್ರಿಯರೇ, ಹಾಗೆ ಅಕ್ರಮವಾಗಿ ಸಂಪಾದಿಸಿ ಕೂಡಿಟ್ಟಿರುವುದನ್ನೆಲ್ಲ ತಂದು ಮನೆಯಲ್ಲಿ ಮುಚ್ಚಿಟ್ಟುಕೊಂಡು ಏನು ಗೊತ್ತಿಲ್ಲದವನಂತೆ ಎಲೀಷನ ಮುಂದೆ ಬಂದು ನಿಲ್ಲುತ್ತಾನೆ. ಮಾಡಬೇಕಾದದೆಲ್ಲವನ್ನು ಮಾಡಿ ಮುಗಿಸ್ತಾನೆ. ಹೇಳಬೇಕಾದ ಸುಳ್ಳೆಲ್ಲ ಹೇಳ್ತಾನೆ. ಕೂಡಿಸಿಟ್ಕೊಳ್ಬೇಕಾದದೆಲ್ಲ ಕೂಡಿಸಿಟ್ಕೊಳ್ತಾನೆ. ಈಗ ಅಮಾಯಕನಂತೆ ಬಂದು ಎಲೀಷನ ಮುಂದೆ ನಿಂತುಕೊಂಡಾಗ ಎಲೀಷಾ ಕೇಳ್ತಾನೆ, ಎಲ್ಲಿಗೆ ಹೋಗಿ ಬರ್ತಿದ್ಯೆಂದು. ಆ ಪ್ರಶ್ನೆಗೆ ಉತ್ತರ, ನಾನು ಎಲ್ಲಿಗೂ ಹೋಗ್ಲಿಲ್ಲ ಅನ್ನುತ್ತಾನೆ. ಸುಳ್ಳು. ಬಾಯ್ ತೆರೆದ್ರೆ ಬರೋದೆಲ್ಲ ಸುಳ್ಳೇ, ಮಾಡೋದೆಲ್ಲ ಮಾಯೆ, ಮೋಸಗಳು. ಮಾಡೋದು ಮಾತ್ರ ಪರಿಚರ್ಯ, ಸೇವೆ, ಸೇವಕನು ಅಂತೆ. ಎಂಥ ದೌರ್ಭಾಗ್ಯ ನೋಡಿ, ಎಂಥ ಘೋರ ನೋಡಿ. ಎಲ್ಲಿಗೆ ಹೋಗಿ ಬಂದೆ ಎಂದು ಎಲೀಷಾ ಪ್ರಶ್ನಿಸಿದ. ಕೇಳಿ ಸಹೋದರ ಸಹೋದರಿಯರೇ, ಮನೆಯ ಒಳಗಡೆ ಬಂದಾಗ ಈ ಪ್ರಶ್ನೆ ನಾವೆಲ್ಲರೂ ಕೂಡ ಎದುರಿಸಬೇಕಾಗುತ್ತೆ. ಉದ್ಯೋಗ ಮಾಡುವುದಕ್ಕಾಗಿ ಹೋಗಿದ್ದೀರಿ, ತಿರುಗಿ ಮನೆಗೆ ಬಂದಿರಿ, ಎಲ್ಲಿಗೆ ಹೋಗಿ ಬಂದ್ರಿ? ಕಾಲೇಜಿಗೆ ಹೋದ್ರಿ, ತಿರುಗಿ ಬಂದ್ರಿ, ಎಲ್ಲಿಗೆ ಹೋಗಿ ಬಂದ್ರಿ? ವ್ಯಾಪಾರಕ್ಕೋಸ್ಕರ ಹೋದ್ರಿ, ತಿರುಗಿ ಬಂದ್ರಿ, ಎಲ್ಲಿಗೆ ಹೋಗಿ ಬಂದ್ರಿ? ಸೇವೆ ಅಂತ ಹೇಳಿ ಮನೆಯಿಂದ ಹೋದ್ರಿ, ಎಲ್ಲಿಗೆ ಹೋಗಿ ತಿರುಗಿ ಬಂದ್ರಿ? ಖಚಿತವಾಗಿಯೂ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಆ ದಿನ ಗೆಹಜಿ ಕೊಟ್ಟ ಉತ್ತರ ತಪ್ಪಾದ ಉತ್ತರ ಆಗಿತ್ತು, ರಾಂಗ್ ಉತ್ತರ. ಏನೆಂದು ಉತ್ತರ ಕೊಟ್ಟು ಗೊತ್ತಾ? ಅಷ್ಟಕ್ಕೂ ನಾನು ಎಲ್ಲಿಗೂ ಹೋಗ್ಲಿಲ್ಲ. ತಾನು ಮಾಡಿರುವ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳುವ ಪ್ರಯತ್ನ ಮಾಡಿದ. ತಾನು ಹೊರಗೆ ಹಾಕಿರುವ ವೇಷಗಳನ್ನೆಲ್ಲ ಮುಚ್ಚಿಟ್ಕೊಳ್ಳುವ ಪ್ರಯತ್ನ ಮಾಡಿದ. ತಾನು ಹೇಳಿದ್ದೇ ಸುಳ್ಳು, ಸುಳ್ಳಿನಿಂದ ಸಂಪಾದಿಸಿರುವಂಥದ್ದೆಲ್ಲವನ್ನೂ ಕೂಡ, ಕೂಡಿಸಿಟ್ಟುಕೊಂಡಿರುವುದೆಲ್ಲವೂ ಕೂಡ ಮುಚ್ಚಿಟ್ಟುಕೊಂಡು ಏನೂ ಗೊತ್ತಿಲ್ಲದವನಂತೆ ಅಮಾಯಕನಂತೆ ಮುಂದೆ ನಿಂತುಕೊಂಡ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಮನೆಯಿಂದ ಹೊರಗೆ ಹೋದ ನಂತರ ಹೊರಗಡೆ ಏನೆಲ್ಲ ಮಾಡ್ತಾ ಇದ್ದೀರೆಂದು ನಿಮಗೆ ಗೊತ್ತು, ಹೇಗೆ ಜೀವಿಸ್ತಾ ಇದ್ದೀರಿ ಎಂದು ನಿಮಗೆ ಗೊತ್ತು, ಹೇಗೆ ಸಂಪಾದಿಸ್ತಿದ್ದೀರಿ ಎಂದು ಗೊತ್ತು, ನೀವು ಮಾಡುವ ಮಾಯೆ ಏನೆಂದು ಗೊತ್ತು, ನೀವು ಮಾಡುವ ಮೋಸ ಏನೆಂದು ನಿಮಗೆ ಗೊತ್ತು, ಎಲ್ಲೆಲ್ಲಿ ತಿರುಗುತ್ತಾ ಏನೇನು ಮಾಡುತ್ತಾ ಹೇಗೆ ಜೀವಿಸ್ತಾ ಇದ್ದೀರೆಂದು ನಿಮಗೆ ಚೆನ್ನಾಗಿ ಗೊತ್ತು. ಪಾಪಿಷ್ಟ ಜೀವಿತ ಜೀವಿಸುತ್ತಾ, ಇಷ್ಟ ಬಂದಂತೆ ತಿರುಗಾಡುತ್ತಾ, ಏನು ಗೊತ್ತಿಲ್ಲದವರಂತೆ ನೀವು ತಿರುಗಿ ನಿಮ್ಮ ಮನೆಗೇನಾದರೂ ಹೋಗುವುದಾದರೆ ದೇವರು ಈ ಪ್ರಶ್ನೆ ಕೇಳ್ತಾರೆ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರೆಂದು. ಆ ಪ್ರಶ್ನೆಗೆ ಉತ್ತರ ಖಚಿತವಾಗಿ ಕೊಡಲೇಬೇಕು. ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರೇನು? ಜಾಗ್ರತೆ! ನಿಮ್ಮ ಸುಳ್ಳು ನಿಮ್ಮ ತಂದೆ ನಂಬಬಹುದು, ತಾಯಿ ನಂಬಬಹುದು, ನಿಮ್ಮ ಗಂಡ ಹೆಂಡತಿ ನಂಬಬಹುದು, ಸಭೆಯಲ್ಲಿ ಸೇವೆ ಮಾಡುವ ಸೇವಕನು ನಂಬಬಹುದು. ಆದರೆ ದೇವರಿಗೆ ಮಾತ್ರ ಮೋಸ ಮಾಡಲು ಸಾಧ್ಯವೇ ಇಲ್ಲ. ಸಹೋದರ ಸಹೋದರಿಯರೇ, ಎಲೀಷನಿಗೆ ಮೋಸ ಮಾಡುವ ಪ್ರಯತ್ನ ಮಾಡುತ್ತಾನೆ ಗೆಹಜಿ. ಎಲ್ಲಿಗೂ ಹೋಗಿಲ್ಲ ಅನ್ನುತ್ತಾನೆ. ಹೌದೋ? ಎಲ್ಲಿಗೂ ಹೋಗಲಿಲ್ಲ. ಆಗ ಎಲೀಷನ ಉತ್ತರ ನೋಡಿರಿ ಎಷ್ಟು ತೀವ್ರವಾಗಿದೆ ಎಂದು. ಆಗ ಗೆಹಜಿಗೆ ನೀನು ಎಲ್ಲಿಂದ ಬರುತ್ತಾ ಇದ್ದೀಯೆಂದು ಕೇಳಲು ಅವನು, ನಿನ್ನ ದಾಸನಾದ ನಾನು ಎಲ್ಲಿಗೂ ಹೋಗಲಿಲ್ಲ ಎಂದು ಸುಳ್ಳಾಡ್ತಾನೆ. ಅದಕ್ಕೆ ಎಲೀಷನು ಅವನಿಗೆ, ಆ ಮನುಷ್ಯನು ತನ್ನ ರಥದಿಂದಿಳಿದು ನಿನ್ನನ್ನು ಎದುರುಗೊಳ್ಳಲು ತಿರುಗಿ ಬಂದಾಗ ನನ್ನ ಮನಸ್ಸು ನಿನ್ನೊಂದಿಗೂ ಕೂಡ
ಬರಲಿಲ್ಲವೋ? ಸುಳ್ಳನ್ನು ಹೇಳುತ್ತಾ ಒಬ್ಬ ನೂತನ ವಿಶ್ವಾಸಿಗೆ ಮೋಸ ಮಾಡುತ್ತಾ, ದೋಚಿಕೊಳ್ಳುತ್ತಾ, ನೀನು ಆಸ್ತಿಯನ್ನು ಕೂಡಿಟ್ಟುಕೊಳ್ಳುವುದಕ್ಕಾಗಿ ಮನಸ್ಸು ಮಾಡಿದಾಗ ತಪ್ಪಾದ ಮಾತುಗಳನ್ನು ಹೇಳಿ ಅಲ್ಲಿರುವಂತಹ ಬಹುಮಾನಗಳನ್ನು, ಕಾಣಿಕೆಗಳನ್ನು ದೋಚಿಕೊಳ್ಳುತ್ತಿರುವಾಗ ನಾನು ನೋಡಲಿಲ್ಲವೋ? ನನ್ನ ಆತ್ಮ ಅಲ್ಲಿಗೆ ಬರಲಿಲ್ಲವೋ? ಎಲೀಷಾ ಹೇಳ್ತಿದ್ದಾನೆ, ಪ್ರಿಯರೇ, ನೀನು ಆ ರಥದ ಹಿಂದೆ ಹೋಗಿ ಸುಳ್ಳನ್ನು ಹೇಳಿ ನೀನು ದೋಚಿಕೊಳ್ಳುತ್ತಿರುವಾಗ ನನ್ನ ಮನಸ್ಸು ನಿನ್ನೊಂದಿಗೆ ಬರಲಿಲ್ಲವೋ? ಎಲೀಷನ ಆತ್ಮವೇ ಗೆಹಜಿ ಮಾಡುತ್ತಿರುವ ಪಾಪವನ್ನು ನೋಡಿರೋದಾದರೆ ಎಲೀಷನನ್ನು ಆರಿಸಿಕೊಂಡಿರುವಂತಹ ದೇವರು ನೋಡಲಾರದೆ ಇರುತ್ತಾರೋ? ಒಂದು ಸಾರಿ ಆಲೋಚಿಸಿರಿ. ಕೇಳಿ ಫ್ರೆಂಡ್ಸ್, ಆಶೀರ್ವಾದ ಹಂಚಿಕೊಡ್ತಿರೋ ಇಲ್ಲವೋ ಅದು ನಿಮ್ಮ ಕೈಯಲ್ಲಿದೆ. ಅಯ್ಯೋ, ನಾನು ನನ್ನ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ಅವರ ಮಕ್ಕಳಿಗೂ ಶಾಪ ಬಿಟ್ಟು ಹೋಗಲು ನಾನು ಬಯಸುತ್ತಾ ಇಲ್ಲ. ನಾನು ಆಶೀರ್ವಾದಗಳನ್ನು, ದಿವ್ಯದಾನಗಳನ್ನು ಅವರಿಗೋಸ್ಕರ ಬಿಟ್ಟು ಹೋಗಬೇಕಂದುಕೊಳ್ತಿದ್ದೇನೆ ಎನ್ನುವಂಥವ್ರು ಇರುವುದಾದರೆ ಈ ಸಮಯದಲ್ಲಿ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಿ ಎಂಬ ಈ ಪ್ರಶ್ನೆಗೆ ಖಚಿತವಾಗಿ ಉತ್ತರ ಕೊಡಲೇಬೇಕು. ಪ್ರತಿದಿನ ಈ ಪ್ರಶ್ನೆಯನ್ನು ನಾವು ಎದುರುಗೊಳ್ಳಬೇಕು. ದೇವರೇ, ಮನೆಯಿಂದ ಹೊರಗೆ ಹೋಗಿ, ಹಾಸ್ಟೆಲ್ನಿಂದ ಹೊರಗೆ ಹೋಗಿ, ಆ ಚಿಕ್ಕ ರೂಮ್ನಿಂದ ಹೊರಗೆ ಹೋಗಿ ತಿರುಗಿ ಬರುವಾಗ ಯೇಸಯ್ಯ ಬಾಗಿಲು ಬಳಿಯಲ್ಲಿ ನೀವು ನಿಂತು ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಿ ಎಂದು ನೀವು ಪ್ರಶ್ನಿಸುವುದಾದರೆ, ಗೆಹಜಿಯ ಹಾಗೆ ಮಾಯೆ ಮಾಡಿ, ಮೋಸದ ಮಾತುಗಳನ್ನು ಹೇಳಿ, ಸುಳ್ಳುಗಳನ್ನು ಹೇಳಿ, ಅಕ್ರಮವಾಗಿ ಜೀವಿಸುತ್ತಾ ಏನು ಗೊತ್ತಿಲ್ಲದವರಂತೆ ನಡ್ಕೊಳ್ಳುವುದಾದರೆ ನೀವು ನೋಡ್ತೀರಿ, ಪ್ರಶ್ನಿಸ್ತೀರಿ. ಅಂತ ದೌರ್ಭಾಗ್ಯದ ಜೀವಿತ ನಮಗೆ ಬೇಡ. ಯಥಾರ್ಥವಾಗಿ ಜೀವಿಸುವುದನ್ನು ನಮಗೆ ಕಲಿಸಿರಿ. ವಾಕ್ಯಾನುಸಾರವಾಗಿ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಿ. ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಿ. ನೀವು ನೋಡ್ತಾ ಇದ್ದೀರಿ ಎಂಬ ಪ್ರಜ್ಞೆಯುಳ್ಳವರಾಗಿ ದೇವರೇ, ನಿತ್ಯವೂ ನಿಮ್ಮನ್ನು ಸಂತೋಷಪಡಿಸುವಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನೂತನ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡಿ ಆಶೀರ್ವಾದಕರವಾಗಿ ಬದುಕುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.